ನಮಸ್ಕಾರ. RFNPO ಯೂಟ್ಯೂಬ್ ಚಾನಲ್ ಸ್ವಾಗತ. ಈ ವಿಡಿಯೋದಲ್ಲಿ GFGC ಅತಿಥಿ ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟಂಥ ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡಲಾಗಿದೆ ಅಂತೆ. ಯಾವಾಗ ಅರ್ಜಿ ಸಲ್ಲಿಸುವುದು, ಅರ್ಜಿಯ ತಿದ್ದುಪಡಿ ಯಾವಾಗ, ಕೌನ್ಸಿಲಿಂಗ್ ಯಾವಾಗಿನಿಂದ ಕಾಲೇಜ್ ಪ್ರಾರಂಭ ಆಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿ ತಮಗೆ ಹೇಳ್ತಾ ಬರ್ತಂತೆ. ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅತಿಥಿ ಉಪನ್ಯಾಸಕರ ನೇಮಕಾತಿ ಗುಂಪಿದೆ, ಇಂಟ್ರೆಸ್ಟ್ ಇರುವಂಥ ಕ್ಯಾಂಡಿಡೇಟ್ ಜಾಯ್ನ್ ಆಗೋದು. ಆದಮೇಲೆ ತಮಗೆಲ್ಲ ಗೊತ್ತಿದೆ, 2 ದಿನದ ಹಿಂದೆ ಈ ಒಂದು ಪೇಪರ್ ಕಟಿಂಗ್ ಏನಾಗ್ತಿತ್ತು ಅಂತಂದರೆ ಎಲ್ಲ ವಾಟ್ಸಪ್ಪಲ್ಲಿ ಬರ್ತಾಯಿತ್ತು. ಅದೇನು ಅಂತಂದರೆ 26-27ನೇ ಸಾಲಿನ ಅತಿಥಿ ಉಪನ್ಯಾಸಕರ ಆಯ್ಕೆ ಪ್ರಕ್ರಿಯೆ ಅಂತೇಳಿ. ಆದರೆ ಇದು ವೆಬ್ಸೈಟಲ್ಲಿ ಸಿಗಲಿಲ್ಲ, ನಾನು ನೋಡಿದೆ. ಬಟ್ ಇದು ಪೇಪರಲ್ಲಿ ಬಂದಿರೋದ್ರಿಂದ ಈ ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ಹೀಗಾಗಿ ಇದು ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನೋದು ಅಷ್ಟು ಕ್ಲಿಯರಾಗಿ ನಾನು ಹೇಳೋದಿಲ್ಲ. ಒಟ್ಟಾರೆಯಾಗಿ ನೋಡ್ತಾ ಬರೋದಾಗಿತ್ತು ಅಂತಂದರೆ 2026-27ನೇ ಸಾಲಿನ ಅತಿಥಿ ಉಪನ್ಯಾಸಕರ ಆಯ್ಕೆ ಮಾಡಿಕೊಳ್ಳುವ ಬಗ್ಗೆ ಅಂತ ಕೊಟ್ಟು ಮೊದಲನೇದಾಗಿ ಯಾವಾಗ ಅರ್ಜಿ ಪ್ರಾರಂಭ ಆಗುತ್ತೆ ಅಂತಂದರೆ 21/6/2026ರಿಂದ ಏನು ಮಾಡುತ್ತೆ, ಎಲ್ಲ ಅಭ್ಯರ್ಥಿಗಳು ಯಾರಿದೆಲ್ಲ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಪ್ರಾರಂಭಿಸುವಂಥ ದಿನಾಂಕ 21ನೇ ತಾರೀಕು ಸುಮಾರು 10 ಗಂಟೆಯಿಂದ ಮೋಸ್ಟ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು. ಅರ್ಜಿ ಸಲ್ಲಿಸುವ ಕೊನೆಗೆ ದಿನಾಂಕ ಅಂತಂದರೆ 27, ಆದರೆ ಸುಮಾರು 1 ವಾರ ಟೈಮ್ ಕೊಟ್ಟಿದ್ದಾರೆ. ಓಕೆ, 1 ವಾರ ಟೈಮ್ ಕೊಟ್ಟಿದ್ದಾರೆ. ಹೀಗಾಗಿ 21ರಿಂದ 27ರ ಮಧ್ಯಭಾಗದಲ್ಲಿ ಏನು ಮಾಡ್ಬೋದು, ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಮೆರಿಟ್ ಪಟ್ಟಿಯನ್ನು ಯಾವಾಗ ಪ್ರಕಟಿಸ್ತಾರೆ ಅಂತಂದರೆ 28ನೇ ತಾರೀಕು, ಅದೇ ಮರುದಿನವೇ ತಾತ್ಕಾಲಿಕ ಮೆರಿಟ್ ಪಟ್ಟಿಯನ್ನು ಪ್ರಕಟಿಸಲಾಗುವುದು ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ನಿಮಗೇನಾದರೂ ಅರ್ಜಿಯನ್ನು ತಿದ್ದುಪಡಿ ಮಾಡಲು ಅವಕಾಶ ಯಾವಾಗ ಕೊಡ್ತಾರೆ ಅಂದರೆ 29ರಿಂದ 30 ಅಂತ ಇದೆ. ಓಕೆ, ಇದು ವಿಚಿತ್ರ ಅಂತಂದರೆ ಯಾರು ಇದು ತಾತ್ಕಾಲಿಕ ಆಮೇಲೆ ಬರಬೇಕಿತ್ತು. ಅರ್ಜಿ ತಿದ್ದುಪಡಿಗೆ ಏನಿದೆಯಲ್ಲ ಅದು ಮುಂಚೆ ಬರಬೇಕಾಗಿತ್ತು. ಇದು ಉಲ್ಟಾ ಪಲ್ಟಾ ಆಗಿದೆ. ಹೀಗಾಗಿ ಇದು ನಾನು ಫೇಕ್ ಅಂತ ವಿಡಿಯೋ ಮಾಡಿರಲಿಲ್ಲ, ಬಟ್ ಪೇಪರಲ್ಲಿ ಬಂದಿರೋದರಿಂದ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಕಾರ್ಯಭಾರ ಯಾವಾಗ ಪ್ರಕಟಿಸ್ತೀವಿ ಅದು ಕೊಟ್ಟಿದ್ದಾರೆ. 1/7 ಜುಲೈ 1ಕ್ಕೆ ಕಾರ್ಯಭಾರ. ಕೌನ್ಸಿಲಿಂಗು 7/7ರಿಂದ ಪ್ರಾರಂಭ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಓಕೆ, ಈ ರೀತಿಯಾಗಿ ಕೊಟ್ಟಿದ್ದಾರೆ. ಇದು ಸತ್ಯ ಸುಳ್ಳು ಗೊತ್ತಿಲ್ಲ. ಒಟ್ಟಾರೆಯಾಗಿ ನೀವು DCA ವೆಬ್ಸೈಟಲ್ಲಂತೂ ಈ PDF ಫೈಲ್ ಇಲ್ಲ, ಬಟ್ ಪೇಪರಲ್ಲಿ ಬಂದಿದೆ. ಮೋಸ್ಟ್ಲಿ ಪೇಪರಲ್ಲಿ ಬಂದಿದೆ ಅಂದರೆ ಇನ್ಫಾರ್ಮೇಷನ್ ಇರ್ಬೋದೇನೋ ಅಂತ ನಾನು ಈ ವಿಡಿಯೋವನ್ನು ಮಾಡಿದ್ದೇನೆ. ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅತಿಥಿ ಉಪನ್ಯಾಸಕರ ನೇಮಕಾತಿಯ ಒಂದು ಗುಂಪಿದೆ, ಇಂಟ್ರೆಸ್ಟ್ ಇರುವಂಥ ಕ್ಯಾಂಡಿಡೇಟ್ ಜಾಯ್ನ್ ಆಗ್ಬೋದು. ಓಕೆ, ಥ್ಯಾಂಕ್ ಯು.